ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಆತ್ಮೀಯ ಶಿಕ್ಷಕರಿಗೆ ಹಾಗೂ ಸ್ನೇಹಿತರಿಗೆ ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಇದು 8ನೇ ತರಗತಿಯ ರೈನ್ಬೋ ವರ್ಕ್ ಬುಕ್ ವಿತ್ ಆಕ್ಟಿವಿಟೀಸ್ ಇಂಗ್ಲೀಷ್ನ ಯೂನಿಟ್ 2ನ ವಿಡಿಯೋ ಆಗಿರುತ್ತೆ. ನೀವು ಮೊದಲನೇ ಬಾರಿಗೆ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದಲ್ಲಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅವರನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ 8ನೇ ತರಗತಿಯ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ನ ಈ ರೈನ್ಬೋ ಆಕ್ಟಿವಿಟಿ ವರ್ಕ್ ಬುಕ್ನ ಯೂನಿಟ್ 2ಗೆ ಬಂದಾಗ ಯೂನಿಟ್ 2 ಬಂದು ರೀಡಿಂಗ್ ಆಗಿರುತ್ತೆ. ಇಲ್ಲಿ ಮೊದಲನೇದಾಗಿ ಅರ್ಜುನ ದ ಗ್ರೇಟ್ ಆರ್ಚರ್ ಈ ಒಂದು ಸ್ಟೋರಿಯನ್ನು ನೀಡಲಾಗಿರುತ್ತೆ. ಈ ಒಂದು ಸ್ಟೋರಿಯನ್ನು ಓದಬೇಕಾಗತ್ತೆ. ಈ ಸ್ಟೋರಿಯನ್ನು ಓದಿದ ನಂತರ ಕೆಳಗೆ ನೀಡಿರ್ತಕ್ಕಂತಹ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋದಾದರೆ ಮೊದಲನೇದಾಗಿ ಅರ್ಜುನ ವಾಸ್ ದ ಥರ್ಡ್ ಸನ್ ಆಫ್ ಕಿಂಗ್ ಪಾಂಡು ಆಫ್ ಹಸ್ತಿನಾಪುರ್. ದ ಪಾಂಡವ ಬ್ರದರ್ಸ್ ಲರ್ನ್ಡ್ ಆರ್ಚರಿ ಫ್ರಮ್ ದ್ರೋಣ. ಅರ್ಜುನ ವಾಸ್ ದ್ರೋಣಾಸ್ ಫೇವರೇಟ್ ಪ್ಯೂಪಿಲ್. ವೆನ್ ದ ಲ್ಯಾಂಪ್ ವೆಂಟ್ ಔಟ್ in the dark, Arjuna hand carried his food to his mouth. So he thought of shooting in the dark. Drona was very happy and promised to teach him all the skills in archery. Arjuna became the best archer in the world. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಆ ಕಥೆಯನ್ನು ಓದಿದ ನಂತರ ಈ ಪದಗಳನ್ನು ತುಂಬಬೇಕಾಗತ್ತೆ. ನಂತರ ಇಲ್ಲಿ ಒಂದು ವಿಜುವಲ್ಸನ್ನು ನೀಡಲಾಗಿದೆ. ವಿಜುವಲ್ಸ್ನಲ್ಲಿ ರಾಜು ಆ್ಯಂಡ್ ರಾಧಿಕಾ ಹ್ಯಾವ್ ಎ ಪೆಟ್ ಡಾಗ್. ದೇ ಕಾಲ್ ಇಟ್ ರಾಕಿ. ಈ ರಾಕಿಯನ್ನು ಒಂದು ದಿವಸ ಅವರು ಪಾರ್ಕ್ಗೆ ಕರ್ಕೊಂಡು ಹೋಗಿರ್ತಾರೆ. ಆ ಚಿತ್ರಗಳನ್ನು ನೋಡಿ ನಾವು ಏನು ಮಾಡಬೇಕು, ಕೆಳಗೆ ಕೊಟ್ಟಿರ್ತಕ್ಕಂಥ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕು. ದೇ ಸಾ ಸಮ್ ಬಾಯ್ಸ್ ಪ್ಲೇಯಿಂಗ್ ವಿತ್ ಬ್ಯಾಟ್ ಆ್ಯಂಡ್ ಬಾಲ್. ದ ಬಾಲ್ ಫೆಲ್ ಇನ್ ಟು ಎ ಪಾಂಡ್. ರಾಕಿ ಜಂಪ್ಡ್ ಇನ್ ಟು ದ ಪಾಂಡ್ ಟು ಗೆಟ್ ದ ಬಾಲ್. ರಾಕಿ ಗಾಟ್ ವೆಟ್. He shook himself dry. Next main ಅನ್ನು ನೋಡೋದಾದರೆ how many children were playing? 5 children were playing. What were they playing with? They playing with bat and ball. What happened to the ball? The ball fell into the pond. How did the dog carry it? The dog jumped into the pond and carried. What did Rocky do when he got out of water? Rocky shook its body to dry himself. Next, reading poem. ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸಣ್ಣ ಪೊಯಮನ್ನು ಓದಬೇಕಾಗತ್ತೆ. He leaves the nest. ಈ ಒಂದು ಪೊಯಮನ್ನು ಓದಿ ಅಲ್ಲಿರ್ತಕ್ಕಂಥ ಗ್ಲಾಸರಿ ವರ್ಡ್ಸನ್ನು ನಾವು ಕಲಿಬೇಕಾಗತ್ತೆ. ನಂತರ ಮುಂದಿನ ಒಂದು ಆಕ್ಟಿವಿಟಿಗೆ ಬಂದಾಗ ಇಲ್ಲಿ ಒಂದು ಟೇಬಲನ್ನು ನೀಡಲಾಗಿದೆ. ಇದು ಕ್ರಿಕೆಟ್ಗೆ ಸಂಬಂಧಿಸಿರ್ತಕ್ಕಂಥ ಒಂದು ಟೇಬಲ್ ಆಗಿರುತ್ತೆ. ರೋಹಿತ್ ಶರ್ಮಾ, ಮಾರ್ಟಿನ್ ಗಪ್ಟಿಲ್, ವೀರೇಂದ್ರ ಸೆಹ್ವಾಗ್, ನಂತರ ಕ್ರಿಸ್ ಗೇಲ್ಸ್, ರೋಹಿತ್ ಶರ್ಮಾ, ಸಚಿನ್ ತೆಂಡೂಲ್ಕರ್, ಇಲ್ಲಿ 200 ಸ್ಕೋರ್ ಮಾಡಿರ್ತಕ್ಕಂತಹ ಟಾಪ್ ಕ್ರಿಕೆಟ್ ಬ್ಯಾಟ್ಸ್ಮನ್ಸ್ನ ಬಗ್ಗೆ, ಅವರು ಯಾವ ಟೀಮ್ಗೆ ಸೇರಿದ್ದಾರೆ, ಎಷ್ಟು ಸ್ಕೋರ್ ಮಾಡಿದ್ದಾರೆ, ಅಪೋನೆಂಟ್ ಟೀಮ್ ಅಂದರೆ ಅವ್ರು ಯಾರ ಮೇಲೆ ಆ ಒಂದು 200 ಹೊಡೆದಿದ್ದಾರೆ, ವೆನ್ಯೂ ಅಂದರೆ ಯಾವ ಸ್ಥಳದಲ್ಲಿ ಅನ್ನೋದನ್ನು ನೀಡಿರ್ತಾರೆ. ಆ ಟೇಬಲನ್ನೆಲ್ಲ ಓದಿದ ನಂತರ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸಚಿನ್ ತೆಂಡೂಲ್ಕರ್ ಸ್ಕೋರ್ ಡಬಲ್ ಸೆಂಚುರಿ ಅಗೇನೆಸ್ಟ್ ಸೌತ್ ಆಫ್ರಿಕಾ. ದ 2 ಬ್ಯಾಟ್ಸ್ಮನ್ ಹೂ ರಿಮೈನ್ಡ್ ನಾಟ್ ಔಟ್ ವರ್ ಸಚಿನ್ ಆ್ಯಂಡ್ ಗಪ್ಟಿಲ್. ದ ಮ್ಯಾಚ್ ಬಿಟ್ವೀನ್ ನ್ಯೂಜಿಲ್ಯಾಂಡ್ ಆ್ಯಂಡ್ ವೆಸ್ಟ್ ಇಂಡೀಸ್ ವಾಸ್ ಪ್ಲೇಡ್ ಅಟ್ ವೆಸ್ಟ್ ಪ್ಯಾಕ್ ಇನ್ ನ್ಯೂಜಿಲ್ಯಾಂಡ್. ಕ್ರಿಸ್ ಗೇಲ್ ರೆಪ್ರೆಸೆಂಟ್ ದಿ ಡ್ಯಾಶ್ ಟೀಮ್ ವೆಸ್ಟ್ ಇಂಡೀಸ್. ರೋಹಿತ್ ಶರ್ಮಾ highest score was 264 runs, more than Virendra Sehwag's highest score against respective opponent teams. Write the name of all the venues of the cricket matches. ಅಲ್ಲಿ ಕೊಟ್ಟಿರ್ತಕ್ಕಂಥ ವೆನ್ಯೂಸ್, ಸ್ಥಳಗಳು ಎಲ್ಲೆಲ್ಲಿ ನಡೀತೋ ಎಲ್ಲ ಸ್ಥಳಗಳನ್ನು ಇಲ್ಲಿ ಬರೀಬೇಕು. ಈಡನ್ ಗಾರ್ಡನ್ಸ್ ಕೋಲ್ಕತ್ತಾ, ವೆಸ್ಟ್ ಪ್ಯಾಕ್ ನ್ಯೂಜಿಲ್ಯಾಂಡ್, ಹೋಲ್ಕರ್ ಇಂದೋರ್, ಮನೋಕಾ ಓವೆಲ್ ಕ್ಯಾನ್ಬೆರಾ, ಚಿನ್ನಸ್ವಾಮಿ ಬೆಂಗಳೂರು, ಕ್ಯಾಪ್ಟನ್ ರೂಪ್ ಸಿಂಗ್ ಗ್ವಾಲಿಯರ್. ನಂತರ ನೋಡಿದಾಗ ರೀಡ್ ದ ಟೈಮ್ ಟೇಬಲ್ ಆ್ಯಂಡ್ ಫ್ರೇಮ್ ದಿ ಕ್ವಶನ್ಸ್. ಇಲ್ಲೊಂದು ಮಿಸ್ಟರ್ ಕುಮಾರ್ ಹಾಗೂ ಮಿಸ್ಟರ್ ಸತೀಶ್ರ ಒಂದು ಟೈಮ್ ಟೇಬಲನ್ನು ನೀಡಲಾಗಿದೆ. ಅವರು ಪ್ರತಿನಿತ್ಯ ಯಾವ ರೀತಿ ಅವರ ಒಂದು ವರ್ಕ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಅದನ್ನು ನೋಡಿದ ನಂತರ, ಅದನ್ನು ಓದಿದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವಶನ್ಸನ್ನು ನಾವು ಫ್ರೇಮ್ ಮಾಡಬೇಕಾಗತ್ತೆ. ಇಲ್ಲಿ ವೆನ್ ಡಸ್ ಮಿಸ್ಟರ್ ಕುಮಾರ್ ಸ್ಟಾಪ್ ವರ್ಕಿಂಗ್ ಅಂದಾಗ ಅಟ್ 4:30 PM. ಹಾಗೆ ವೆನ್ ಡಸ್ ಮಿಸ್ಟರ್ ಕುಮಾರ್ ವೇಕ್ಸ್ ಅಪ್, ಆರ್ ವೆನ್ ಡಸ್ ಮಿಸ್ಟರ್ ಕುಮಾರ್ ಗೋಸ್ ಟು ಆಫೀಸ್, ಅಥವಾ ವೆನ್ ಡಸ್ ಮಿಸ್ಟರ್ ಕುಮಾರ್ ಕೇಮ್ ಟು ಹೋಮ್, ಇವುಗಳನ್ನು ಕ್ವಶನ್ಸ್ ಆಗಿ ಬರೀಬೇಕು. ಅಟ್ ವಾಟ್ ಟೈಮ್ ಡಸ್ ಮಿಸ್ಟರ್ ಕುಮಾರ್ ಹ್ಯಾಸ್ ಎ ಬಾತ್.
ಹೌ ಲಾಂಗ್ ಡಸ್ ಮಿಸ್ಟರ್ ಕುಮಾರ್ ಸ್ಪೆಂಟ್ ವಾಚಿಂಗ್ TV? Where does Mr. Kumar or Mr. Satish go at 1:30 p.m? What does Mr. Satish do at 4 p.m? ಈ ರೀತಿ ನಿಮ್ಮದೇ ಆಗಿರ್ತಕ್ಕಂಥ ಇಲ್ಲಿ ಕೊಟ್ಟಿರ್ತಕ್ಕಂತಹ ಟೈಮ್ ಟೇಬಲ್ಗೆ ಸಂಬಂಧಿಸಿದ ಹಾಗೆ ಕ್ವಶನ್ಸನ್ನು ಬರೀಬೇಕಾಗತ್ತೆ. ನಂತರ ಇಲ್ಲಿ ಇಂಗ್ಲೀಷ್ ಟುಡೇ ಅಂತಕ್ಕಂತಹ ಒಂದು ಪೋಸ್ಟರನ್ನು ನೀಡಲಾಗಿದೆ. ಆ ಪೋಸ್ಟರನ್ನು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿದ ನಂತರ ಕೆಳಗೆ ನೀಡಿರ್ತಕ್ಕಂತಹ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ವಿಚ್ ವರ್ಡ್ ಮೀನ್ಸ್ ವರ್ಡ್ಸ್? ಯಾವ ಒಂದು ಪದ ಇಲ್ಲಿ ಪದಗಳು ಅನ್ನೋದಕ್ಕೆ ಸರಿಯಾದ ಅರ್ಥ ನೀಡುತ್ತೆ ಅಂದರೆ ವೊಕ್ಯಾಬ್ಯುಲರಿ. ವಿಚ್ ವರ್ಡ್ ಈಸ್ ಆಪೋಸಿಟ್ ಫಾರ್ ಜನರಲ್? ಜನರಲ್ಗೆ ಆಪೋಸಿಟ್ ವರ್ಡ್ ಸ್ಪೆಸಿಫಿಕ್. ಎ ಪ್ರೇಸ್ ಈಸ್ ಯೂಸ್ಡ್ ಟು ಮೀನ್ ಎ ಲಾಟ್ ಆಫ್. ಐಡೆಂಟಿಫೈ ಆ್ಯಂಡ್ ರೈಟ್ ದಟ್ ಪ್ರೇಸ್. ಇಲ್ಲಿ ಲಾಟ್ ಆಫ್ ಅನ್ನೋದಕ್ಕೆ ಪ್ಲೆಂಟಿ ಆಫ್. ಐಡೆಂಟಿಫೈ ಒನ್ ಕಾಂಪೌಂಡ್ ನೌನ್ ಆ್ಯಂಡ್ ಒನ್ ಕಾಂಪೌಂಡ್ ಅಡ್ಜೆಕ್ಟಿವ್ ಇನ್ ದ ಪೀಸ್ ಆಫ್ ಅಡ್ವರ್ಟೈಸ್ಮೆಂಟ್. ಕ್ರಾಸ್ವರ್ಡ್, ಫನ್ ಫೀಲ್ಡ್, ಅದೇ ರೀತಿ ಇನ್ನೂ ಇರ್ತಕ್ಕಂಥ ಕಾಂಪೌಂಡ್ ವರ್ಡ್ಸನ್ನು ನಾವು ನೋಡಿ ಇಲ್ಲಿ ಬರಿಬೇಕಾಗತ್ತೆ. ಇದಾದ ನಂತರ ನಮಗೆ ಮತ್ತೊಂದು ಕ್ವಶನ್ ಇದೆ. ವಾಟ್ ಈಸ್ ದ ಸಬ್ಸ್ಕ್ರಿಪ್ಷನ್ ರೇಟ್ ಅಂತ ಇದೆ. ಸಬ್ಸ್ಕ್ರಿಪ್ಷನ್ ರೇಟ್ ಈಸ್ 300. ನೆಕ್ಸ್ಟ್ ರೀಡಿಂಗ್ ಎ ಸ್ಟೋರಿ ಇದೆ. ಈ ಸ್ಟೋರಿಯನ್ನು ನಾವು ಓದಬೇಕಾಗತ್ತೆ. ಸ್ಟೋರಿಯನ್ನು ಓದಿದ ನಂತರ ಆ ಸ್ಟೋರಿಯಲ್ಲಿರ್ತಕ್ಕಂತಹ ಸೆಂಟೆನ್ಸ್ಗಳನ್ನು ರೀಅರೇಂಜ್ ಮಾಡಿ ಬರಿಬೇಕಾಗತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ರೀಅರೇಂಜ್ ಮಾಡಿ ನಾವು ಈ ರೀತಿಯಾಗಿ ಬರೀಬೇಕು. ಆ ರೀಅರೇಂಜ್ ಮಾಡಿರ್ತಕ್ಕಂಥ ಆರ್ಡರನ್ನು ಇಲ್ಲಿ ನೀಡಿರುತ್ತಾನೆ. ಇದನ್ನು ನೀವು ಮತ್ತೊಮ್ಮೆ ಓದಿ ನೀವು ಸರಿಯಾಗಿ ಬರೀರಿ. ನಿಮಗೆ ಮಿಸ್ಟೇಕ್ ಆದಾಗ ಈ ಆರ್ಡರನ್ನು ನೋಡಿ ನೀವು ಮತ್ತೊಮ್ಮೆ ಅವುಗಳನ್ನು ರೀಅರೇಂಜ್ ಮಾಡ್ಕೋಬಹುದಾಗಿರುತ್ತೆ. ನಂತರ ಆ ರೀಡಿಂಗ್ ಆಕ್ಟಿವಿಟಿ ಟೆಲಿವಿಷನ್ ಶೆಡ್ಯೂಲ್. ಇಲ್ಲಿ ಒಂದು ಟೆಲಿವಿಷನ್ ಶೆಡ್ಯೂಲನ್ನು ನೀಡಿದೆ. ಅಂದರೆ ಟಿ ವಿಯ ಪ್ರೋಗ್ರಾಮ್ಗಳ ಒಂದು ಟೇಬಲನ್ನು ನೀಡಲಾಗಿದೆ. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಟಿ ವಿಯಲ್ಲಿ ಯಾವ್ಯಾವ ಪ್ರೋಗ್ರಾಮ್ ಬರುತ್ತೆ ಅಂತ ಅವುಗಳನ್ನೆಲ್ಲ ನಾವು ಸರಿಯಾಗಿ ಒಂದು ಸ್ಟಡಿ ಮಾಡಬೇಕು. ಅದಾದ ನಂತರ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಫಿಲ್ ಮಾಡಬೇಕು. ಪ್ರವೀಣ್ ಈಸ್ ಇಂಟ್ರೆಸ್ಟೆಡ್ ಇನ್ ಹಿಸ್ಟರಿ. ಹಿ ವುಡ್ ಲೈಕ್ ಟು ವಾಚ್ ಹಿಸ್ಟರಿ ರಿವೀಲ್ಡ್ ಪ್ರೋಗ್ರಾಮ್ ಆನ್ ದ UBX TV. ನಂತರ ಸುನೀತಾ ಸಜೆಸ್ಟ್ಸ್ ಆರ್ಟ್ ಫಾರ್ ಎವ್ರಿ ಒನ್ ಪ್ರೋಗ್ರಾಮ್ ಆನ್ ದ ಝನ್ TV ಫಾರ್ ದೋಸ್ ಹೂ ಇಂಟ್ರೆಸ್ಟೆಡ್ ಇನ್ ಆರ್ಟ್ ಫಾರ್ಮ್ಸ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗಾಲ್ಫ್ ಯು ಕ್ಯಾನ್ ವಾಚ್ golf review program on the Zen TV. Children would like to watch cartoons. The program which help you to stay fit is Pump Those Weights. Next, people interested in listening to news rarely switch to Zen TV. ನಂತರ ಒಂದು ರೀಡಿಂಗ್ ಪ್ಯಾಸೇಜ್ ಇದೆ. ಆ ಪ್ಯಾಸೇಜನ್ನು ನಾವು ಓದಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಈ ಒಂದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. The narrator of the story is a mountaineer. They crawled into the tent because they felt exhausted. In the passage we refer to the author and his friend. They took a long time to finish the work because there was not enough air to breathe. According to the passage ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಹಿಲೇರಿ ಟುಕ್ ಆಫ್ ಹಿಸ್ ಬೂಟ್ಸ್. ಇದು ಸರಿಯಾದ ಉತ್ತರ ಆಗಿರುತ್ತೆ. ನಂತರ ಇಲ್ಲಿ ಒಂದು ಚಾರ್ಟನ್ನು ನೀಡಿದೆ. ಸ್ಮಿತಾಳ ಒಂದು ಹೈಟ್ ಚಾರ್ಟನ್ನು ನೀಡಿದೆ. ಅವಳು ಯಾವ್ಯಾವ ವರ್ಷದಲ್ಲಿ ಎಷ್ಟು ಹೈಟನ್ನು ಇದ್ಲು ಅಂತ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ಕೆಳಗೆ ನೀಡಲಾಗಿದೆ. ಹೌ ಟಾಲ್ ವಾಸ್ ಸ್ಮಿತಾ ವೆನ್ ಶಿ ವಾಸ್ 4 years old? 40 inches. ಹೌ ಟಾಲ್ ವಾಸ್ ಶಿ ಅಟ್ 6 years? 45 inches. ನಂತರ ಹೌ ಓಲ್ಡ್ ವಾಸ್ ಸ್ಮಿತಾ ವೆನ್ ಶಿ ಸ್ಟುಡ್ 30 inches tall? 2 years. ಹೌ ಟಾಲ್ ಮೈಟ್ ಸ್ಮಿತಾ ಬಿ ವೆನ್ ಶಿ ರೀಚಸ್ her 10th year? That is 65 inches. How tall Smita would have been when she was 5 years old? Option B 43 inches. ಈ ಒಂದು ಎಲ್ಲ ಆಕ್ಟಿವಿಟೀಸ್ಗೆ ಒಂದು ಮೈಕ್ರೋ ಟೆಸ್ಟನ್ನು ಇಲ್ಲಿ ನೀಡಲಾಗಿದೆ. ಯೂಸ್ ದ ಕ್ಲೂಸ್ ಆ್ಯಂಡ್ ರೈಟ್ ಅಬೌಟ್ ಯುವರ್ ಸೆಲ್ಫ್ ಅಂತ ಇದೆ. ಇಲ್ಲಿ ನಿಮ್ಮ ಹೆಸರನ್ನು ಬರ್ಕೋಬೇಕು. ಮೈ ನೇಮ್ ಈಸ್ ಉಮಾ. ಐ ಆಮ್ 13 years old. ಐ ಲೈಕ್ ಟು ಈಟ್ ಬಿರಿಯಾನಿ. ಐ ಪ್ಲೇ ಚೆಸ್ ಆರ್ ಕ್ರಿಕೆಟ್. ಮೈ ಬೆಸ್ಟ್ ಫ್ರೆಂಡ್ ಈಸ್ ಸುಮಾ. ಈ ರೀತಿಯಾಗಿ ನಿಮ್ಮದೇ ಆಗಿರ್ತಕ್ಕಂಥ ಡೀಟೇಲ್ಸನ್ನು ಬರೀಬೇಕು. And next ask your friend and their favorite food, drink, color and fill in the table. ನಿಮ್ಮ ಫ್ರೆಂಡ್ಸನ್ನು ಕೇಳಿ ಈ ಒಂದು ಟೇಬಲನ್ನು ಫಿಲ್ ಮಾಡಬೇಕು. ನೇಮ್ ಬರ್ಕೋಬೇಕು. ಅದು ಅವ್ರಿಗೆ ಫೇವ್ರೇಟ್ ಫುಡ್ಡನ್ನು ಬರಿಬೇಕು. ನಂತರ ಅವರು ಏನನ್ನು ಕುಡಿತಾರೆ, ಟೀ ಕಾಫಿ, ಅದನ್ನ ಜ್ಯೂಸ್ ಬರಿಬೇಕು. ಕಲರ್ ಯಾವುದು ಅವ್ರಿಗೆ ಫೇವ್ರೇಟ್ ಕಲರ್ನ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಫ್ರೇಮ್ 3 questions ಆಫ್ ಯುವರ್ ಓನ್ ಯೂಸಿಂಗ್ ವೆನ್, ವೇರ್, ಹೂ, ವೈ ಆರ್ ಹೌ.
ಇಲ್ಲಿ ಆ ಮೇಲೆ ನೀಡಿರ್ತಕ್ಕಂತಹ ಇನ್ಫಾರ್ಮೇಷನ್ಗೆ ಅಥವಾ ನಿಮ್ಮದೇ ಆಗಿರತಕ್ಕಂಥ ಒಂದು 3 ಪ್ರಶ್ನೆಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್, ವೆನ್ ಡು ಯು ಗೋ ಟು ಸ್ಕೂಲ್, ವೇರ್ ಆರ್ ಯು ಫ್ರಮ್, ಆಯಿತಾ, ವೈ ಆರ್ ಯು ಲೈಕ್ ಮಸಾಲ ದೋಸಾ, ಈ ರೀತಿಯಾಗಿ ನಿಮ್ಮದೇ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಬರೀಬೇಕಾಗತ್ತೆ. ಸೊ ಇದು ಯೂನಿಟ್ 2 ರೀಡಿಂಗ್ಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಆಕ್ಟಿವಿಟಿಗಳ ಒಂದು ಕೀ ಸೊಲ್ಯೂಷನ್ಸ್ ಆಗಿದ್ದು, ನೀವು ತಪ್ಪದೆ ಈ ಒಂದು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ನೀವು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.